ವೀಕ್ಷಕರ ನಮಸ್ಕಾರ. ಮೊದಲ ಟಿ20 ಪಂದ್ಯದಲ್ಲಿ ಅಬ್ಬರಿಸಿದ ರಿಂಕು ಸಿಂಗ. ಇನ್ನು ವೀಕ್ಷಕರ 180 ವರ್ಷಗಳ ದಾಖಲೆ ಸಮೇತ ರಿಂಕು ಸಿಂಗ್ ಅವರು ಧ್ವಂಸ ಮಾಡಿ ಹಾಕಿದ್ದು. ಆಗ ವೀಕ್ಷಕರ ಮೊದಲ ಟಿ20 ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡದ ಆಟಗಾರರು ತತ್ತರಿಸಿ ಹೋಗಿದ್ದಾರೆ. ಹೌದು ವೀಕ್ಷಕರೇ, ವೇಗದ ಶತಕ ಬಾರಿಸುವ ಮೂಲಕ ರಿಂಕು ಸಿಂಗ್ ಅವರು ಮತ್ತೊಂದು ಹೊಸ ದಾಖಲೆಯನ್ನು ಬರೆದಿದ್ದಾರೆ. ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ರಿಂಕು ಸಿಂಗ್ ಅವರು ಮೊದಲ ಟಿ20 ಬಾರಿಸಿದಂಥ ಈ ಒಂದು ಶತಕದ ಆಟಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ. ಹಾಗೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಈ 3 ಟಿ20 ಪಂದ್ಯಗಳ ಸರಣಿಯಲ್ಲಿ ಟೀಮ್ ಇಂಡಿಯಾ ತಂಡವು ಎಷ್ಟು ಪಂದ್ಯಗಳನ್ನು ಗೆದ್ದು ಬೀಗಲಿದೆ ಎಂದು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಆಲ್ರೌಂಡರ್ ಸ್ಥಾನದಲ್ಲಿ ಟೀಮ್ ಇಂಡಿಯಾ ತಂಡದ ಪರವಾಗಿ ಯಾರು ಉತ್ತಮ ಆಲ್ರೌಂಡರ್ ಎಂದು ಕಾಮೆಂಟ್ನ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, ಇಂದು ನಡೆದ ಮೊದಲ ಟಿ20 ಪಂದ್ಯದಲ್ಲಿ ರಿಂಕು ಸಿಂಗ್ ಅವರು ಅಬ್ಬರಿಸಿ ಬಬ್ಬರಿದಿದ್ದಾರೆ. ಇನ್ನು ವೀಕ್ಷಕರೇ, ವೇಗದ ಶತಕ ಬಾರಿಸುವ ಮೂಲಕ ಈ ಒಂದು ಮೊದಲ ಟಿ20 ಪಂದ್ಯದಲ್ಲಿ ಮತ್ತೊಂದು ಹೊಸ ದಾಖಲೆ ಬರೆದಿದ್ದಾರೆ. ಹೌದು ವೀಕ್ಷಕರೇ, ಇದೇ ಹಿಂದಿನ ತಿಂಗಳು 19 ಸೆಪ್ಟೆಂಬರ್ನಿಂದ 2 ಟೆಸ್ಟ್ ಪಂದ್ಯಗಳ ಸರಣಿ ಆರಂಭವಾಗಿತ್ತು. ಇನ್ನು ವೀಕ್ಷಕರೇ, ಈ 2 ಟೆಸ್ಟ್ ಪಂದ್ಯಗಳಲ್ಲಿ ರೋಹಿತ್ ಪಡೆಯು ಗೆದ್ದು ಬೀಗಿದೆ. ಹೌದು ವೀಕ್ಷಕರೇ, ಬಾಂಗ್ಲಾ ತಂಡವನ್ನು ಭಾರತ ತಂಡವು ವೈಟ್ ವಾಶ್ ಮಾಡುವ ಮೂಲಕ ಈ ಒಂದು ಸರಣಿಯಲ್ಲಿ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿತು. ಹೌದು ವೀಕ್ಷಕರೇ, MA ಚಿದಂಬರಂ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಮೊದಲ ಟೆಸ್ಟ್ ಪಂದ್ಯವನ್ನು 280 ರನ್ಗಳಿಂದ ರೋಹಿತ್ ಪಡೆಯು ಗೆದ್ದು ಬೀಗಿತ್ತು. ಇನ್ನು ವೀಕ್ಷಕರೇ, ಅದೇ ರೀತಿಯಾಗಿ ದ್ವಿತೀಯ ಟೆಸ್ಟ್ ಪಂದ್ಯವು ಸೆಪ್ಟೆಂಬರ್ 27ರಿಂದ ಆರಂಭವಾಗಿತ್ತು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯವು ಗ್ರೀನ್ ಪಾರ್ಕ್ ಅಂತಾರಾಷ್ಟ್ರೀಯ ಮೈದಾನವಾಗಿರುವ ಕಾನ್ಪುರ್ನಲ್ಲಿ ಈ ಒಂದು ಪಂದ್ಯವು ಜರುಗಿತ್ತು. ಇನ್ನು ಈ ಒಂದು ಪಂದ್ಯದಲ್ಲೂ ಕೂಡ ಭಾರತ ತಂಡವು 7 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ರೋಹಿತ್ ಪಡೆಯು ಇದೀಗ ಟೆಸ್ಟ್ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೊದಲ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ. ಹೌದು ವೀಕ್ಷಕರೇ, ಈ ಒಂದು ಟೆಸ್ಟ್ ಸರಣಿಯಲ್ಲಿ ರೋಹಿತ್ ಶರ್ಮಾ ಅವರ ಪಡೆಯು ವೈಟ್ ವಾಶ್ ಮಾಡಿದರೆ, ಇತ್ತ ವೀಕ್ಷಕರೇ ಇದೀಗ ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದ ಪಡೆಯು ಮತ್ತೆ ಟಿ20ಯಲ್ಲಿ ಅಬ್ಬರಿಸಲಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ಟಿ20 ಸರಣಿಯು ಇದೇ ಮುಂಬರುವಂಥ 6 ಅಕ್ಟೋಬರ್ನಿಂದ ಪ್ರಾರಂಭಗೊಳ್ಳಲಿದೆ. ಆದರೆ ವೀಕ್ಷಕರೇ, ಇದೀಗ ಅದಕ್ಕಿಂತ ಮುಂಚಿತವಾಗಿ ರಿಂಕು ಸಿಂಗ್ ಅವರು ಇಂದು ನಡೆದಿದ್ದ ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಅಬ್ಬರಿಸಿ ಬಬ್ಬರಿದಿದ್ದಾರೆ. ಹೌದು ವೀಕ್ಷಕರೇ, ಕೇವಲ 24 ಎಸೆತಗಳಲ್ಲಿ 100 ರನ್ಗಳನ್ನು ಸಿಡಿಸುವ ಮೂಲಕ ಮೊದಲ ಟಿ20 ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಬಾಂಗ್ಲಾ ತಂಡದ ಬೌಲರ್ಸ್ಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಒಂದೇ ಓವರ್ನಲ್ಲಿ ಸತತ 5 ಸಿಕ್ಸರ್ ಬಾರಿಸುವ ಮೂಲಕ ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ರಿಂಕು ಸಿಂಗ್ ಅವರು ಒಳ್ಳೆಯ ಫಾರ್ಮ್ಗೆ ಬಂದಿದ್ದಾರೆ. ಹೌದು ವೀಕ್ಷಕರೇ, ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದ ಪಡೆಯು ಇದೇ ಅಕ್ಟೋಬರ್ 6ರಿಂದ ಮೊದಲ ಟಿ20 ಪಂದ್ಯವನ್ನು ಆಡಲಿದೆ. ಹೌದು ವೀಕ್ಷಕರೇ, ಈ ಒಂದು ಟಿ20 ಸರಣಿಯೂ ಕೂಡ ಭಾರತ ತಂಡಕ್ಕೆ ತುಂಬ ಮಹತ್ವದಾಗಿದೆ. ಹೌದು ವೀಕ್ಷಕರೇ, ಈ ಒಂದು ಟಿ20 ಸರಣಿಯಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ನಾಯಕತ್ವ ವಹಿಸಿದರೆ, ಇತ್ತ ತಂಡದ ವೈಸ್ ಕ್ಯಾಪ್ಟನ್ ಆಗಿ ಹಾರ್ದಿಕ್ ಪಾಂಡ್ಯ ಅವರು ಮುನ್ನಡೆಸಲಿದ್ದಾರೆ. ಹೌದು, 15 ಆಟಗಾರರೊಂದಿಗೆ ಬಾಂಗ್ಲಾ ತಂಡದ ವಿರುದ್ಧ 3 ಟಿ20 ಸರಣಿಗಳನ್ನು ಟೀಮ್ ಇಂಡಿಯಾ ತಂಡವು ಆಡಲಿದೆ. ಇನ್ನು 6 ಅಕ್ಟೋಬರ್ನಿಂದ ಪ್ರಾರಂಭಗೊಳ್ಳುವ ಮೊದಲ ಟಿ20 ಪಂದ್ಯದ ವಿನ್ನಿಂಗ್ ಪ್ರಾಬಬಿಲಿಟಿ ಭಾರತ ತಂಡದ ಕಡೆಗೆ 85% ಇದ್ದರೆ, ಇತ್ತ ಬಾಂಗ್ಲಾದೇಶ ತಂಡದ ಪರವಾಗಿ ಕೇವಲ 15% ಇದೆ. ಇನ್ನು ವೀಕ್ಷಕರೇ, ಹಿಂದೆ ಆಡಿದಂಥ ಹೆಡ್ ಟು ಹೆಡ್ ರೆಕಾರ್ಡ್ ನೋಡುವುದಾದರೆ, ಹೌದು, ಆಡಿದಂಥ ಲಾಸ್ಟ್ 5 ಮ್ಯಾಚ್ಗಳಲ್ಲಿ ಭಾರತ ತಂಡವು 5 ಗೆದ್ದಿದೆ. ವೀಕ್ಷಕರೇ, ಈ ಒಂದು ಹಂತದಿಂದ ಭಾರತ ತಂಡವು ಬಾಂಗ್ಲಾ ಟೈಗರ್ಸ್ಗಳನ್ನು ಇಲ್ಲಿಂದ ಡಾಮಿನೇಟ್ ಮಾಡಿದೆ. ವೀಕ್ಷಕರೇ, ಇದಾಗಿತ್ತು ಮೊದಲ ಟಿ20 ಪಂದ್ಯದ ಅಪ್ಡೇಟ್ಸ್ ಹಾಗೂ ಪ್ರಾಕ್ಟೀಸ್ ಮ್ಯಾಚ್ನ ಫುಲ್ ಮಾಹಿತಿ. ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ನ ಮಾಡಿ.